ಸ್ವಲ್ಪ ಜನ ಮಹಾಕುಂಭದಲ್ಲಿ ರಸ್ತೆ ಜಾಮ್ ಬಂಧನ ಕಂಡರು. ಇನ್ ಸ್ವಲ್ಪ ಜನ ಮಹಾಕುಂಭ ಮೇಳದಲ್ಲಿ ಆಧ್ಯಾತ್ಮಿಕ ದಿವ್ಯತೆಯನ್ನು ಕಂಡರು. ಸ್ವಲ್ಪ ಜನ ತನ್ನ ಮತ್ತು ತನ್ನ ಮಾತಪಿತ್ರರ ಕನಸನ್ನ ಪೂರ್ತಿಯಾಗೋದನ್ನ ಕಂಡರು. ಆದರೆ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಭಾರತದ ಅರ್ಧದಷ್ಟು ಜನಸಂಖ್ಯೆ ಸೇರಿದರು. ಸುಮಾರು 60 ಕೋಟಿಯಷ್ಟು ಹಿಂದೂಗಳನ್ನ ಸೇರಿಸಿದರು. ಅವರಿಗೆಲ್ಲ ವಿದ್ಯುತ್, ನೀರು, ಊಟ ಇರೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ಇದನ್ನ ಯಾರು ನೋಡ್ಲಿಲ್ಲ. 60 ಕೋಟಿ ಹಿಂದೂಗಳ ಜನಸಂಖ್ಯೆಯಲ್ಲಿ ಬೇರೆಯವರ ಭೋಜನಕ್ಕೆ, ಕಾಫಿಗೆ ಎಂಜಲು ಹಾಕಲಿಲ್ಲ. ಆದರೆ ಇದನ್ನು ಸಹ ಯಾರು ನೋಡಲಿಲ್ಲ. 60 ಕೋಟಿ ಜನ ಹಿಂದೂ ಸಂಖ್ಯೆ ಸೇರಿದರೂ ಬೇರೆಯವರ ಧರ್ಮಕ್ಕೆ, ಅಸ್ಮಿತೆಗೆ ಧಕ್ಕೆ ಮಾಡಲಿಲ್ಲ. ನರಸಂಹಾರಕ್ಕೆ ಘೋಷಣೆ ಹಾಕಲಿಲ್ಲ, ಆಹ್ವಾನ ನೀಡಲಿಲ್ಲ. ಹಾಗೆ ಇದನ್ನು ಸಹ ಯಾರು ನೋಡಲಿಲ್ಲ. 60 ಕೋಟಿ ಹಿಂದೂ ಜನಸಂಖ್ಯೆಯಲ್ಲಿ ರಸ್ತೆಯಲ್ಲಿ ಪೂಜೆ ಮಾಡೋದು, ರೈಲ್ವೆ ಸ್ಟೇಷನ್ ಅಲ್ಲಿ ಪೂಜೆ ಮಾಡೋದು, ಇದರಿಂದ ಬೇರೆಯವರಿಗೆ ತೊಂದರೆ ಆಗ್ತಿತ್ತು. ಹಾಗೆ ಇದನ್ನು ಸಹ ಯಾರು ನೋಡಲಿಲ್ಲ. 60 ಕೋಟಿ ಹಿಂದೂ ಜನಸಂಖ್ಯೆಯಲ್ಲಿ ಬೇರೆ ಜಾತಿಗೆ ಬೇರೆ ಸ್ನಾನ ಅಂತ ಘಾಟ್ ಯಾವುದು ಮಾಡಿರಲಿಲ್ಲ. ಒಕ್ಕಲಿಗ, ದಲಿತ, ಹಿಂದೂ, ಬ್ರಾಹ್ಮಣ ಎಲ್ಲ ಒಟ್ಟಾಗಿ ಸ್ನಾನ ಮಾಡಿ ಸಾರ್ಥಕತೆಯನ್ನ ಮೆರೆದರು. ಇದನ್ನು ಯಾರು ನೋಡಲಿಲ್ಲ. ಇಷ್ಟು ಹಿಂದೂ ಜನಸಂಖ್ಯೆ ಸೇರಿದರು ಬೇರೆ ಧರ್ಮದ ಸಂರಚನೆ ಮೇಲೆ ಕಲ್ಲು ತೂರಾಟ ಮಾಡಲಿಲ್ಲ. ಅಜಾನ್ ಇಲ್ಲ, ಸಾಮೂಹಿಕ ಧಾರ್ಮಿಕ ಪ್ರಾರ್ಥನೆಯಲ್ಲಿ ವ್ಯವಧಾನವೂ ಇಲ್ಲ. ಇದನ್ನು ಸಹ ಯಾರು ನೋಡಲಿಲ್ಲ. 60 ಕೋಟಿ ಹಿಂದೂ ಜನಸಂಖ್ಯೆ ಇದ್ದರೂ ವಿದೇಶಿ ಭಕ್ತರನ್ನ ಧರ್ಮ ಪರಿವರ್ತನೆಗೆ ಒತ್ತಾಯ ಮಾಡಲಿಲ್ಲ. ಇದನ್ನೆಲ್ಲ ನೋಡಬೇಕಾಗಿತ್ತು. ಹಾಗೆ ಇದನ್ನು ಸಹ ಯಾರು ನೋಡಲಿಲ್ಲ. 60 ಕೋಟಿ ಹಿಂದೂ ಜನಸಂಖ್ಯೆಯಲ್ಲಿ ಯಾರು ಉಪವಾಸ ಮಲಗಲಿಲ್ಲ.